ಕಲಬುರ್ಗಿ ಮತ್ತು ಯಾದಗಿರಿ ಭಾಗದೊಳಗೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನ ಮತ್ತು ಸ್ಟೇಟ್ ಸೆಕ್ಟರ್ ಯೋಜನೆ ಅಡಿಯಲ್ಲಿ ಹೊಸ 3 ಕೈಗಾರಿಕಾ ವಸಾಹತುಗಳನ್ನು ಒಟ್ಟು 200 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಮಂಜೂರಿಯನ್ನು ನೀಡಲಾಯಿತು. ಅಂದರೆ ಕಲಬುರ್ಗಿ, ಯಾದಗಿರಿ ಹಾಗೂ ಸುರ್ಪುರ್ ಈ 3 ವಸಾಹತುಗಳನ್ನು 200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಲಾಗ್ತದೆ. ಎಲ್ಲಿ ಕಂಪ್ಲೀಟ್ ಈಗ ಕಲಬುರ್ಗಿ ಒಳಗೆ ಮಾಡ್ತಾ ಇದ್ದೀವಿ, ಸುರ್ಪುರದಲ್ಲಿ ಮಾಡ್ತಾ ಇದ್ದೀವಿ, ಹೊಸವೆ ಯಾದಗಿರಿಯಲ್ಲಿ ತಾವು ಹೇಳ್ತಾ ಇದ್ದೀರಿ, ಅಲ್ಲಿ ಜಾಗ ಇರ್ಬೋದು. ಆದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಈಸ್ ಕಮಿಂಗ್ ದರ್. ನೀವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಟೆಕ್ಸ್ಟೈಲ್ ಪಾರ್ಕ್ನು ಬರ್ತಾ ಇದೆ, 2-3 ಇಂಡಸ್ಟ್ರಿ ಬಂದಿವೆ. ಈ ಬೆಂಗಳೂರು ಆಕರ್ಷಣೆಯನ್ನು ತಪ್ಪಿಸಿ ಅಲ್ಲಿ ಹೋಗಿ ಇಂಡಸ್ಟ್ರಿ ಮಾಡೋದಕ್ಕೆ ಹಚ್ಸೋದು ಅಂದರೆ ಕಠಿಣವಾದ ಕೆಲಸ. ಅದನ್ನು ಸರ್ಕಾರ ಮಾಡ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ವಸಾಹತುಗಳು ಇರಬೇಕು ಅಂಥೇಳಿ ಈ 200 ಕೋಟಿ ರೂಪಾಯಿದೊಳಗೆ 3 ಕಡೆ ಅವನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ದರ್ಶನಪುರವರು ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಇವನ್ನ ಸಕ್ಸಸ್ಫುಲ್ ಮಾಡೋಕ್ಕಾಗತ್ತೆ ಸರ್, ಭಾಳ ಎನ್ಕ್ವೈರಿ ಬಂದಿವೆ, ಅದು ಇದು ಅಂತ ಹೇಳ್ತಾಯಿದ್ರು. ನನಗೆ ವಿಶ್ವಾಸ ಇದೆ ಈ 3 ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವು ಯಶಸ್ವಿ ಆಗ್ತದೆ.